ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಿಮ್ಮ ಜಮೀನು ಕೇಸ್ ಆಯ್ತಲ್ಲ, ಆಗ ಕೋರ್ಟ್ ಖರ್ಚಿಗೆ ಅಂತ ದುಡ್ಡು ಹೊಂದಿಸ್ಕೊಟ್ಟವ್ರು ಯಾರು? ಮಧು ಇಂಥ ವಿಷಯನೆಲ್ಲ ನನ್ನಿಂದ ಯಾವತ್ತೂ ಮುಚ್ಚಿಟ್ಟವನಲ್ಲ. ಅವನು ಹೀಗೆ ಮಾಡಿದ್ದಾನೆ ಅಂದರೆ ನೀವೆಲ್ಲ ಚೆನ್ನಾಗಿ ತಲೆ ಕೆಡಿಸಿದ್ದೀರಿ ಅಂತಾಯಿತು. ನೀವು ಮಾಡಿದ ತಪ್ಪು ಅನ್ನಿಸ್ತು, ಹೇಳಿದೆ. ಇಲ್ದಿದ್ರೆ ನಿಮ್ಮನೆ ಮೆಟ್ಲು ನಾನ್ಯಾಕೆ ತುಳಿತಿದ್ದೆ? ನೀವು ಅವನನ್ನು ನನ್ನಿಂದ ದೂರ ಮಾಡ್ತಿದ್ದೀರಿ. ಚೆನ್ನಾಗಿ ಎತ್ಕಟ್ಟಿದ್ದೀರ ಮಗನ ಅಮ್ಮನ ವಿರುದ್ಧ. ದೇವ್ರು ನೋಡ್ಕೊಳ್ತಾನೆ. ಊಟ ಕೂತ್ಕೊಳ್ಳೋಣವಾ? ಶಶಿ ಬಂದ್ಬಿಡ್ಲಿ, ಒಟ್ಟಿಗೆ ಕೂತ್ಕೊಳ್ಳೋಣ. ಅವ್ನು ಬಂದ ಅಂತ ಕಾಣಿಸುತ್ತೆ, ನೋಡ್ತೀನಿ. ಶಾಂಭವಿ ಅಕ್ಕ ಹೇಗಿದ್ದಾಳೆ? ಇದ್ದಾಳೆ ಕಣೋ. ಬೆಳಗಿಂದ ರೂಮಲ್ಲಿ ಒಬ್ಬಳೇ ಅಳ್ತಾ ಕೂತಿದ್ಲು. ಇವತ್ತು ಸ್ಕೂಲ್ಗೂ ಹೋಗಲಿಲ್ಲ. ಕಲ್ಯಾಣಿಗೆ ವಿಚಾರ ಹೇಳಿದ್ರಾ? ಅವಳು ಕೆಲಸದಿಂದ ಬಂದ ತಕ್ಷಣವೇ ಮಂಗಳತ್ತೆ ಬಂದು ಹೋದ ವಿಚಾರ ಹೇಳಿದ್ವಿ. ಮಂಗಳತ್ತೆ ಅಂದಿದ್ದೆಲ್ಲ ತಿಳ್ಕೊಂಡು ತುಂಬ ಅಪ್ಸೆಟ್ ಆಗಿಬಿಟ್ಲು. ಪಾಪ ಕಣೋ, ತಲೆನೋವು ಅಂತ ಮಲ್ಕೊಂಡಿದ್ದಾಳೆ. ಸರಿ ನಡಿ ಬಾ. ಶಶಿ, ನೀನು ಬರಲಿ ಅಂತ ಕಾಯ್ತಿದ್ದೆ. ನಾನು ನಿಮ್ಮ ಹತ್ರ ಎಲ್ಲ ಒಂದು ವಿಚಾರ ಮಾತಾಡಬೇಕು. ಏನಕ್ಕ? ನನಗೆ ತುಂಬ ತಲೆ ಕೆಟ್ಟು ಹೋಗ್ತಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕೂತ್ರೆ ನಿತ್ರೆ ಮಂಗಳತೆ ಆಡಿದ ಮಾತುಗಳೇ ಚುಚ್ತಾ ಇದೆ. ಹ್ಞೂ ಅಕ್ಕ, ಅವ್ರು ಇಷ್ಟೊಂದು ರೂಢಾಗಿ ಬಿಹೇವ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ಈ ಅಪ್ಪನಿಂದಾನೇ ಆಗಿದ್ದು. ಸುಮ್ಮನೆ ಹೋಗಿ ಫೈಲ್ ಕೊಟ್ಟು ಬನ್ನಿ ಅಂದರೆ ಮಂಗಳತ್ರ ಹತ್ರ ಹೋಗಿ ಬೇಡದೇ ಇರೋದನ್ನೆಲ್ಲ ಹೇಳಿ ಬಂದಿದ್ದಾರೆ. ಮಧು ನಮ್ಮ ಕೋರ್ಟ್ ಕೇಸ್ಗೆ 80,000 ಖರ್ಚು ಮಾಡಿರೋ ವಿಚಾರ ಮಂಗಳತೆ ಹತ್ರ ಯಾಕೆ ಹೇಳಬೇಕಿತ್ತು? ಆಡಬಾರ್ದು ಮಾತೆಲ್ಲ ಆಡ್ಬರ್ತಾರೆ. ಅಯ್ಯ, ನಾನೇನು ಹೇಳಿದೆ? ಮಧು ತುಂಬ ಒಳ್ಳೆಯವನು, 80,000 ರೂಪಾಯಿ ನಮಗೋಸ್ಕರ ಖರ್ಚು ಮಾಡಿದ್ದಾನೆ ಅಂತ ಹೇಳಿದೆ. ಮಧು ಒಳ್ಳೆಯವನು ಅಂತ ಹೇಳೋದು ಆಡಬಾರ್ದು ಮಾತಾ? ಚೆನ್ನಾಗಿ ಹೇಳಿದೆ. ಸುಮ್ಮನಿರಿಪ್ಪ, ಏನೇನೋ ಮಾತಾಡಬೇಡಿ. ಮಂಗಳತ್ತೆಗೆ ನಮ್ಮ ಹತ್ರ ಎಲ್ಲ ಕೋಪ ಇರೋದು ನಿಮ್ಮಿಂದಾನೆ. ಇದೆಲ್ಲ ಸೂಕ್ಷ್ಮ ವಿಷಯಗಳಪ್ಪ. ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಪ್ರಜ್ಞೆನೂ ಬೇಡವಾ ನಿಮಗೆ? ಅಯ್ಯ, ಈಗೇನಾಯಿತು ಅಂತ 80,000 ಅವ್ರ ಮುಖದ ಮೇಲೆ ಬಿಸಾಕಿದ್ರೆ ಆಯಿತು. ಎಲ್ಲಿದೆ 80,000? ಅಯ್ಯ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡು ಕೂತಿದ್ದೀರಾ? ಚಂದ್ರಕಾಂತ್ಗೂ ಕಲ್ಯಾಣಿಗೂ ಕೆಲಸ ಆಗಿದೆಯಲ್ಲ. ಹಾಂ, ನಮ್ಮಿಬ್ರಿಗೂ ಸೇರಿ 80,000 ಸಂಬಳ ಬರುತ್ತೇನಪ್ಪ? ಎಲ್ಲಿಂದ ಕೊಡೋದು 80,000? ಮಧು ಹತ್ರ ದುಡ್ಡು ಕಿತ್ಕೊಂಡಾಗ ಅದನ್ನ ಯೋಚನೆ ಮಾಡಬೇಕಾಗಿತ್ತು. ಈಗ ನನ್ನ ಕೇಳಿದ್ರೆ ನನ್ನಿಂದಾನು ಮಂಗಳಿಂದಾನು ವಿಷಯ ಯಾಕೆ ಮುಚ್ಚಿಡಬೇಕಾಗಿತ್ತು? ಮಂಗಳ ಹೋಗಲಿ, ನನಗಾದರೂ ಕೇಸಿನ ವಿಷಯ ಹೇಳಿದ್ದಿದ್ರೆ ನಾನು ಬೇರೆ ಲಾಯರ್ನೇ ನೋಡ್ತಿದ್ದೆ. ದುಡ್ಡು ಕಡಿಮೆ ಖರ್ಚಾಗ್ತಿತ್ತು, ನಾನು ಹುಚ್ಚ ಅನ್ನಿಸ್ಕೊಳ್ಳೋದು ತಪ್ಪಿತ್ತು. ಅಪ್ಪ, ಎಲ್ಲ ಹಗುರವಾಗಿ ತಗೋಬೇಡಿ. ಸ್ವಲ್ಪ ಜವಾಬ್ದಾರಿಯಿಂದ ಯೋಚನೆ ಮಾಡಿ. ಇದ್ದಿದ್ದಾಗ ಹೇಳಿದ್ರೆ ನಾ ಮಾಡಿದ್ದೆಲ್ಲ ತಪ್ಪು ಅಂತ ತಲೆಗೊಂದು ಮಾತಾಡ್ತೀರಾ? ಸುಮ್ಮನೆ ಇರೋಕ್ಕಾಗಲ್ಲ ಇವ್ರಿಗೆ. ನೋಡು ಎಂಥ ಪರಿಸ್ಥಿತಿ ತಂದ್ಬಿಟ್ರು ಅಂತ. ಮಧು ಕಲ್ಯಾಣಿಗೆ ಉಂಗುರ ತೊಡಿಸಿದ ವಿಚಾರನ ಇವ್ರು ಯಾಕೆ ಹೋಗಿ ಹೇಳಬೇಕಾಗಿತ್ತು? ಮಧು ಕಲ್ಯಾಣಿನ ಮದುವೆ ಆಗಬೇಕು ಅಂತಿದ್ದಾನೆ ಅಂದರೆ ಮಂಗಳತ್ತೆ ಸುಮ್ಮನಿರ್ತಾರ? ಅವ್ರು ಬಂದು ಹಾಗೆಲ್ಲ ಮಾತಾಡಿದ್ದು ಅದರಿಂದಾನೆ, ನನಗೆ ಗೊತ್ತು. ಮಂಗಳತ್ತೆ ಮುಂದೆ ನಾವು ಚೀಪ್ ಆಗಬಾರ್ದು. ನಂಗೆ ಈ ಕ್ಷಣ ಅವ್ರ ದುಡ್ಡು ವಾಪಸ್ ಕೊಟ್ಬಿಡ್ಬೇಕು ಅನ್ನಿಸ್ತಿದೆ.
ಬ್ಯಾಂಕಿಂದ ಲೋನ್ ಮಾಡಿಕೊಟ್ರೆ? ಯಾವ ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ? ಅಷ್ಟೊಂದು ಲೋನ್ ಕೊಡೋದಕ್ಕೆ ನಾವು ಗ್ಯಾರಂಟಿ ಏನು ಕೊಡ್ತೀವಿ? ಇದ್ದಿದ್ದೊಂದು ಮನೆ ಪತ್ರನೂ ಕಂಠಿ ಮಾವನಿಗೆ ಗ್ಯಾರಂಟಿ ಅಂತ ಕೊಟ್ಟಾಯಿತು. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಈಗ ನೋಡಿ. ಮತ್ತೆ ಮತ್ತೆ ಅದನ್ನು ಎಷ್ಟು ಸಲ ಅಂತ ಹೇಳ್ತೀಯ ಮಾಲ್ತಿ? ಪ್ರತಿ ವಿಷಯ ಬಂದಾಗಲೂ ಈ ವಿಚಾರನ ತೆಗಿಲೇಬೇಕಾ ನೀನು? ಮನೆ ಪತ್ರನ ಜಾಮೀನು ಅಂತ ಕೊಡಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು. ಈಗ ನನ್ನ ಮೇಲೆ ರೇಗಿದ್ರೆ? ಮಾಲ್ತಿ ಸಾಕು. ನಾನು ಯಾಕೆ ಸುಮ್ಮನಿರಲಿ? ಶಟಪ್. ಸಾಕು ಮಾಡು ಅಂತ ಹೇಳಿದ್ನಲ್ಲ. ಏನಾದರೂ ಮಾಡ್ಕೊಳ್ಳಿ, ನಾನೇನು ಮಾತಾಡೋದಿಲ್ಲ. ಅವಳ ಪರವಾಗಿ ಸಾರಿ ಅಕ್ಕ. ಬ್ಯಾಂಕ್ ಲೋನ್ ಮಾಡೋಕ್ಕಾಗಲ್ಲ. ಮಂಗಳತ್ತೆಗೆ ದುಡ್ಡು ವಾಪಸ್ ಕೊಡೋದಕ್ಕೆ ಇನ್ನೊಂದು ಆಪ್ಷನ್ ಹೊಳಿತಾ ಇದೆ. ಏನದು? ನಾನು ಹೇಮಗಿರಿ ಬಿಟ್ಟು ಬಂದಮೇಲೆ PMRಲಿಂದ ಕಾಂಪನ್ಸೇಷನ್ ಸಿಕ್ತಲ್ಲ, ಅದು ನಿನಗೆ ಮೇಡವರ್ ಮಾಡಿಕೊಡ್ತೀನಿ ಅಂದರೆ ನೀವು ಬೇಡ ಅಂತ ಹೇಳಿದೆ. ಅದನ್ನು ಮಾಲ್ತಿ ಅಕೌಂಟ್ಗೆ ಹಾಕ್ಕೊಂಡಿದ್ದಾಳೆ. ನಾಳೆ ಗೌರ್ಮೆಂಟ್ ಹಾಲಿಡೇ, ನಾಡಿದ್ದು ಸಂಡೇ. ಸೋಮವಾರ ಮಾಲ್ತಿನ ಕರ್ಕೊಂಡೋಗಿ ಆ ದುಡ್ಡನ್ನು ಡ್ರಾ ಮಾಡ್ತೀನಿ. 80,000 ತೊಗೊಂಡೋಗಿ ಮಂಗಳತ್ತೆ ಕೊಟ್ಬಿಡಕ್ಕ. ಸರಿ, ಹಾಗೆ ಮಾಡು. ಇಷ್ಟೆಲ್ಲ ಹೇಳಿದ ಮೇಲೂ ಇವ್ರು ಸುಮ್ಮನೆ ಕೂತಿದಾರಲ್ಲ, ಇವ್ರಿಗೆ ಸ್ವಾಭಿಮಾನನೇ ಇಲ್ಲ ಅಂತ ಮಂಗಳತ್ತೆ ಅನ್ಕೋಬಾರ್ದಲ್ಲ. ನಾನು ಶಶಿ ಅವ್ರ ಮನೆಗೆ ಹೋಗಿ 27ಕ್ಕೆ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳಿ ಬಂದ್ಬಿಡ್ತೀನಿ. ಶಶಿ, ಇವತ್ತು ಸತ್ಯಾಗ್ರಹ ಚೆನ್ನಾಗಿ ನಡೀತಲ್ಲ? ಸಕ್ಸಸ್ಫುಲ್ ಆಗಿತ್ತು. TV ಚಾನಲ್ನವ್ರು ಬಂದಿದ್ರು, ಪೇಪರ್ನವ್ರು ಬಂದಿದ್ರು, ಶಿವಕೃಷ್ಣ ದೇಸಾಯಿ ಬಂದು ನಮ್ಮನ್ನು ಮಾತಾಡ್ಸ್ಕೊಂಡು ಹೋದ್ರು. ವೆರಿ ಗುಡ್. ಹೌದು, ಮುಂಚೆ ಆದರೆ ಈ ಮನೆ ಕಳ್ಕೊಂಡವ್ರು ಯಾರು ಧರಣಿಗೆ ಬರ್ತಿರ್ಲಿಲ್ಲ. ರಂಜನ್ ಲಾಲ್ ಮಿಶ್ರಾ ಏನು ಮಾಡ್ತಾನೆ ಅಂತ ಭಯ ಪಡ್ತಿದ್ರು. ಆದರೆ ಇವತ್ತು ಎಷ್ಟೊಂದು ಜನ ಬಂದಿದ್ರು ನೋಡು, ಅವ್ರಿಗೂ ನಿಧಾನ ಗೊತ್ತಾಗ್ತಾ ಇದೆ ರಂಜನ್ ಲಾಲ್ ಮಿಶ್ರಾ ಹೆದರ್ಕೊಂಡಿದ್ದಾನೆ ಅಂತ. ನೋಡ್ತಾ ಇರು ಶಶಿ, ನಾವು ಹೀಗೆ ಧರಣಿ ಮಾಡ್ತಾ ಹೋದರೆ ಆ ರಂಜನ್ ಲಾಲ್ ಮಿಶ್ರಾ ಹೇಗೆ ಕುಗ್ತಾನೆ ಅಂತ. ಆದರೆ ಧರಣಿ ಮಾಡ್ತಿರ್ಬೇಕಾದ್ರೆ ರಂಜನ್ ಲಾಲ್ ಮಿಶ್ರಾ ಕಡೆಯವ್ರು ಬಂದು ದಾಂಧಲೆ ಶುರು ಮಾಡಿಬಿಡ್ತಾರೇನೋ ಅಂತ ಸ್ವಲ್ಪ ಭಯ ಇತ್ತು. ನೀನು ಯಾಕೆ ಹೆದರ್ಕೋತಾ ಇದೆಯಾ ಶಶಿ? CSP ಹೇಳಿದ್ರು ತಾನೆ CMಗೆ ಪೊಲೀಸ್ನವ್ರಿಗೆ ಲೆಟರ್ ಕೊಡಿ ಅಂತ. ಅದಕ್ಕೆ ಕೊಟ್ವಲ್ಲ. ಈ ರಂಜನ್ ಲಾಲ್ ಮಿಶ್ರಾ ಕಡೆಯಿಂದ ನಮಗೆ ಜೀವ ಬೆದರಿಕೆ ಇದೆ ಅಂತ. ಸರಿ, ಲೇಟ್ ಆಯಿತು, ಹೊರಡೋಣ. ಶಾರದತೆ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಇನ್ನೂ ಲೇಟ್ ಆಗ್ತಿತ್ತು. ಅದಕ್ಕೆ ರಮ್ಯಾಯಿಂದ ಬೈಕ್ ಇಸ್ಕೊಂಡು ಬಂದಿದ್ದೀನಿ ನಾನು. ಒಳ್ಳೇದಾಯ್ತು. ಪಾಂಪ್ಲೆಟ್ಸ್ ಎಲ್ಲ ಇಸ್ಕೊಂಡಿದೆಯಲ್ಲ? ಕೂತ್ಕೋ. ನಿವೇದಿತ, ಒಂದು ನಿಮಿಷ ನೋಡಲಿ. ರೋಡಲ್ಲಿ ಯಾರೋ ಕಲ್ಲಿಟ್ಟು ಬ್ಲಾಕ್ ಮಾಡಿದ್ದಾರೆ. ಪರ್ಪಸ್ಫುಲ್ ಆಗಿ ಯಾರೋ ಇಟ್ಟಿದ್ದಾರಾ? ಯಾರಿಟ್ಟಿರ್ಬೋದು? ಯಾರ ಇರ್ಲಿ ಶಶಿ, ಒಂದೆರಡು ಕಲ್ಸರ್ಸಿದ್ರೆ ನಮ್ಮ ಗಾಡಿ ಮೂವ್ ಆಗುತ್ತೆ. ಕಲ್ಸರ್ಸೋಣ ಬಾ.
ನಾನೇಮ್ಮ ಕಲ್ಲಿಡ್ಸಿರೋದು? ನಮಸ್ಕಾರ ನಿವೇದಿತಾ ಅವರೇ, ತೊಂದರೆ ಕೊಡ್ತಾ ಇರೋದಕ್ಕೆ ಕ್ಷಮಿಸಿ. ನಾನವತ್ತು ನಿಮ್ಮ ಮನೆವರೆಗೂ ಬಂದು ನಿಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡೆ, ನನ್ನ ವಿರುದ್ಧ ಧರಣಿ ಪ್ರತಿಭಟನೆ ಮಾಡಬೇಡಿ ಅಂತ. ಅಪಾರ್ಟ್ಮೆಂಟ್ ಬೀಳಿಸಿದ್ದು ನಾನಲ್ಲ, ದೇವರು, ನಂದೇನೂ ತಪ್ಪಿಲ್ಲ ಅಂತ ಅಷ್ಟೆಲ್ಲ ಹೇಳಿದೆ. ಪ್ರಾಮಾಣಿಕವಾಗಿ ಎಲ್ಲ ವಿಚಾರನೂ ಹೇಳಿದ ಮೇಲೂ ನೀವು ಜನನ ಸೇರಿಸ್ಕೊಂಡು ಆ ಗಾಂಧಿ ಪ್ರತಿಮೆ ಎದುರು ನನ್ನ ವಿರುದ್ಧ ಘೋಷಣೆಗೆ ಹೋಗಕ್ಕೆ ಶುರು ಮಾಡಿದ್ರಿ. ನನ್ನ ಸ್ಟೇಟಸ್ ಏನಾಗಬೇಡ ಯೋಚನೆ ಮಾಡಿ ತಾಯಿ. ಬುದ್ಧಿವಂತ ಹೆಣ್ಮಗಳು ನೀವು. ನಿಮ್ಮ ಬಗ್ಗೆ ನಿಜವಾಗಲೂ ಗೌರವ ಸಿಂಪತಿ ಎರಡೂ ಇದೆ ನನಗೆ. ಆದರೆ ಇವತ್ತು ನಮ್ಮ ಹುಡುಗರು ನಿಮ್ಮ ದಾರಿಗೆ ಅಡ್ಡ ಹಾಕೋ ಥರ ನೀವೇ ಮಾಡಿಕೊಂಡ್ರಿ. ತೊಂದರೆ ಆಗಿದ್ರೆ ಕ್ಷಮಿಸಿ. ಸಾರಿ ಸರ್. ಧರಣಿ ಸತ್ಯಾಗ್ರಹ ಮಾಡಿ ನಿಮ್ಮ ಸ್ಟೇಟಸ್ನ ಹರಾಜಾಕೋದು ನಮ್ಮ ಉದ್ದೇಶ ಅಲ್ಲ. ನಾವು ಮಿಡಲ್ ಕ್ಲಾಸ್ ಜನ. ಪ್ರತಿಯೊಬ್ಬರು 27 ಲಕ್ಷ ರೂಪಾಯಿನ ಕೊಟ್ಟು ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್ನ ಬುಕ್ ಮಾಡಿದ್ವಿ. ಈಗ ಅಪಾರ್ಟ್ಮೆಂಟ್ ಬಿದ್ದೋಗಿದೆ. ನಮ್ಮ ದುಡ್ಡನ್ನು ನಮಗೆ ವಾಪಸ್ ಕೊಡಿ ಅಂತ ಕೇಳಿದ್ರೆ ನೀವು ಮನುಷ್ಯತ್ವವನ್ನು ಮರೆತು ನಮ್ಮ ಹತ್ರ ಬಿಹೇವ್ ಮಾಡಿದ್ರಿ. ನಾವು ನ್ಯಾಯ ಕೇಳಕ್ಕೆ ಬಂದರೆ ನಾವು ಕ್ರಿಮಿನಲ್ಗಳೇನೋ ಅನ್ನೋ ಹಾಗೆ 140A ಸೆಕ್ಷನ್ ಹಾಕಿಸಿ ನಮ್ಮನ್ನು ಅರೆಸ್ಟ್ ಮಾಡಿಸಿ ಜೈಲಿಗೆ ಹಾಕ್ಸಿದ್ರಿ. ಇವಾಗ ರೋಡ್ಗೆ ಹೀಗೆ ಅಡ್ಡ ಕಟ್ಟಿ ನಮ್ಮನ್ನು ಹೆದರ್ಸೋ ಪ್ರಯತ್ನ ಮಾಡ್ತಿದ್ದೀರಾ? ಅದು ರೌಡಿಗಳನ್ನ ಕರ್ಕೊಂಡು ಬಂದು. ಇದೆಲ್ಲ ಸರಿನಾ? ನೋಡು ಶಶಿಕಾಂತ, ನಿನಗೂ ಅಪಾರ್ಟ್ಮೆಂಟ್ಗೂ ಯಾವುದೇ ಸಂಬಂಧ ಇಲ್ಲ. ಶ್ರೀಕಂಠಮೇಶ್ವರಿಗೆ ನೀನು ಹತ್ತಿರದವನು, ಅವ್ರ ಜೊತೆ ಸೇರ್ಕೊಂಡಿದ್ದೀ, ಫೈನ್. ಆದರೆ ನನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರ ನಿನಗಿಲ್ಲ. ತಲಹರಟೆ ಜಾಸ್ತಿ ಆಗ್ತಾ ಇದೆ. ಎಲ್ಲಿರಬೇಕೋ ಅಲ್ಲಿರು. ಅಂಡರ್ಸ್ಟ್ಯಾಂಡ್? ಸಾರಿ ನಿವೇದಿತಾ ಅವರೇ, ರೇಗ್ಬಿಟ್ಟೆ. ಸರ್, ಹೀಗೆ ದಾರಿಗೆ ಅಡ್ಡ ಹಾಕಿ ನಮ್ಮನ್ನು ನಿಲ್ಲಿಸ್ಕೊಂಡಿರೋ ಉದ್ದೇಶ ಏನು? ನಿಮಗೆ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದೀರಿ. ಇವತ್ತು ಆ ಸಮಸ್ಯೆನ ಇತ್ಯರ್ಥ ಮಾಡೋಣ ಅಂತಿದ್ದೀನಿ. ಸಮಸ್ಯೆನ ಇತ್ಯರ್ಥ ಮಾಡೋ ದಾರಿ ಇದೆನಾ ಸರ್? ನಾಳೆ ಸತ್ಯಾಗ್ರಹ ನಡೆಯೋ ಜಾಗಕ್ಕೆ ಬನ್ನಿ, ಎಲ್ಲರೂ ಮುಂದೆ ಇತ್ಯರ್ಥ ಆಗಲಿ. ಈಗ ದಯವಿಟ್ಟು ನಮ್ಮನ್ನು ಹೋಗೋದಕ್ಕೆ ಬಿಡಿ. ನಿಮ್ಮವ್ರಿಗೆ ಹೇಳಿ ಆ ಕಲ್ಲನ್ನೆಲ್ಲ ಸರ್ಸಕ್ಕೆ. ಇಲ್ಲ ಅಂದರೆ ಈ ಕ್ಷಣನೇ ಪೊಲೀಸ್ನವ್ರಿಗೆ, ಪ್ರೆಸ್ನವ್ರಿಗೆ ನಾನು ಫೋನ್ ಮಾಡಬೇಕಾಗತ್ತೆ. ನೋಡಿಮ್ಮ, ಪದೇ ಪದೇ ನನಗಿರೋ ಇನ್ಫ್ಲೂಯೆನ್ಸ್ನ ನಿಮ್ಮೆದುರಿಗೆ ಹೇಳೋ ಇಷ್ಟ ನನಗಿಲ್ಲ. ಇವತ್ತಿಗೂ ಇಡೀ ಗೌರ್ಮೆಂಟು ನನ್ನ ಜೊತೆಗಿದೆ. ನಾನು ಇಲ್ಲಿ ಏನು ಮಾಡಿದ್ರು ಅದನ್ನು ಯಾರೂ ಕೇಳೋದಿಲ್ಲ. ಆದರೆ ನಾನು ಆ ಥರದ ಮನುಷ್ಯ ಅಲ್ಲ. ನಾನು ಎಜುಕೇಟೆಡ್ಡು. ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ಕೊನೆಗೆ ಇದೊಂದು ಮಾತು ಹೇಳ್ತೀನಮ್ಮ, ಈ ಧರಣಿ ಸತ್ಯಾಗ್ರಹ ಎಲ್ಲ ಕೈ ಬಿಟ್ಬಿಡಿ. ಆ ತರಲೆ CSP ಆನಂದ್ ರಾಜು ಇಂಥವ್ರ ಮಾತು ಕೇಳಿಕೊಂಡು ನಿಮಗೆ ನೀವೇ ಅಪಾಯ ತಂದ್ಕೋತಾ ಇದ್ದೀರಾ. ಬೇಡಿಮ್ಮ, ಒಂದು ನಿಮಿಷ. ಪ್ರಸಾದ್, ಆ ಬ್ರೀಫ್ ಕೇಸ್ ತೆಗೀರಿ. ನೀವು ಅಪಾರ್ಟ್ಮೆಂಟ್ ಕಳ್ಕೊಂಡಿದ್ದಕ್ಕೆ ಪರಿಹಾರ ಬೇಕು, ಅಷ್ಟೇ ತಾನೇ? ಇದರೊಳಗೆ 28 ಲಕ್ಷ ಇದೆ, ತಗೊಳ್ಳಿ. ನೀವು ಅಪಾರ್ಟ್ಮೆಂಟ್ ತಗೊಳಕ್ಕೆ ಕೊಟ್ಟಿದ್ದು 27 ಲಕ್ಷ ಮಾತ್ರ. ನಾನು ನಿಮಗೆ 28 ಲಕ್ಷ ಕೊಡ್ತಾ ಇದ್ದೀನಿ, 1 ಲಕ್ಷ ಜಾಸ್ತಿ. ನೀವು ಧರಣಿ ಪ್ರತಿಭಟನೆಗಳಿಗೆ ಖರ್ಚು ಮಾಡಿದ್ದು 1 ಲಕ್ಷ, ಒಟ್ಟು 28 ಲಕ್ಷ ಈಗಲೇ ಕೊಡ್ತಾ ಇದ್ದೀನಿ, ತಗೊಂಡು ಹೊರಡಿ.
ಧರಣಿ ಪ್ರತಿಭಟನೆಗಳನ್ನ ಕೈ ಬಿಟ್ಬಿಡಿ. ಸರ್, ನೀವು ಮನೆ ಕಳ್ಕೊಂಡ್ರವ್ರು ಎಲ್ಲರಿಗೂ 27 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಾ? ಪ್ರಾಣ ಕಳ್ಕೊಂಡಿದ್ದಾರಲ್ಲ 11 ಜನ, ಅವರೆಲ್ಲರಿಗೂ ಪರಿಹಾರ ಕೊಡ್ತಾ ಇದ್ದೀರಾ? ನಾನು ಬರೀ ನಮ್ಮಪ್ಪ ಕೊಟ್ಟರು 27 ಲಕ್ಷ ರೂಪಾಯಿಗೆ ಹೋರಾಡ್ತಿಲ್ಲ ಸರ್. ಅಲ್ಲಿ 120 ಅಪಾರ್ಟ್ಮೆಂಟ್ ಬಿದ್ದು ಹೋಗಿದೆ, 11 ಜನ ಸತ್ತು ಹೋಗಿದ್ದಾರೆ. ಇನ್ನೂ 30ರಿಂದ 40 ಜನ ಹಾಸ್ಪಿಟಲ್ನಲ್ಲಿದ್ದಾರೆ. ಅವರೆಲ್ಲರ ಪರವಾಗಿ ನಾನು ನ್ಯಾಯ ಕೇಳ್ತಾ ಇದ್ದೀನಿ. ಅವರೆಲ್ರಿಗೂ ನಿಮ್ಮಿಂದ ಆಗಿರೋ ನಷ್ಟನ ನೀವು ಸರಿ ಮಾಡಬೇಕು. ನೋಡಮ್ಮ, ಬೇರೆಯವ್ರ ವಿಷಯ ನಿನಗೆ ಬೇಡ. ನಿಮಗೆ ಬರಬೇಕಾದ 28 ಲಕ್ಷ ಕೊಡ್ತಾ ಇದ್ದೀನಿ, ತಗೊಂಡು ಸುಮ್ಮನಾಗಬಿಡಿ. ನೀವು ಕೊಡ್ತಿರೋ 28 ಲಕ್ಷ ರೂಪಾಯಿನ ನಾನಿವಾಗ ತಗೊಂಡ್ರೆ ನಾನು ದ್ರೋಹಿ ಆಗ್ತೀನಿ. ಮನೆ ಕಳ್ಕೊಂಡಿರೋ 120 ಜನಕ್ಕೆ, ಸತ್ತೋಗಿರೋ 11 ಜನಕ್ಕೆ, ಹಾಸ್ಪಿಟ್ಲಲ್ಲಿದ್ದಾರಲ್ಲ 30ರಿಂದ 40 ಜನಕ್ಕೆ, ಎಲ್ರಿಗೂ ನಾನು ಅನ್ಯಾಯ ಮಾಡಿದಾಗತ್ತೆ. ನೀವು ಕೊಡ್ತಿರೋ 28 ಲಕ್ಷ ರೂಪಾಯಿಲಿ 1 ಪೈಸನೂ ನನಗೆ ಬೇಡ ಸರ್. ನಾಳೆ ಧರಣಿ ನಡೆಯೋ ಜಾಗಕ್ಕೆ ಬನ್ನಿ, ಸತ್ತೋಗಿರೋರಿಗೆ ಕಾಂಪನ್ಸೇಷನ್ ಕೊಡಿ, ಪ್ರತಿಯೊಬ್ಬರಿಗೂ 27 ಲಕ್ಷ ರೂಪಾಯಿ ಕೊಡಿ. ಆಗಲೇ ನಾನು ಈ ದುಡ್ಡನ್ನ ತಗೋತೀನಿ. ಅಲ್ಲಿವರೆಗೂ ಧರಣಿ ಸತ್ಯಾಗ್ರಹನ ನಾವು ನಿಲ್ಲಿಸೋದಿಲ್ಲ. ಬೇರೆಯವ್ರ ವಿಚಾರ ಯಾಕಮ್ಮ ನಿನಗೆ? ನಾಳೆ ನಿಮಗೇನಾದರೂ ಅಪಾಯ ಆದರೆ ಅವ್ರು ಯಾರೂ ಬರಲ್ಲ. ನಾನು ಹೇಳೋ ಮಾತು ಕೇಳಿ. ಈ ಹಿಂದೆ ನೀವು ಧರಣಿ ಮಾಡಿದಾಗ ಅಪಾರ್ಟ್ಮೆಂಟ್ ಕಳ್ಕೊಂಡವ್ರಲ್ಲಿ ಎಷ್ಟು ಜನ ನಿಮ್ಮ ಜೊತೆ ಬಂದಿದ್ರು? ಯಾರೂ ಬರಲಿಲ್ಲ. ಮಿಡ್ಲ್ ಕ್ಲಾಸ್ನವರೇ ಹಾಗೆ. ಅಷ್ಟು ಅಪಾಯ ಆಗುತ್ತೆ ಅಂದರೆ ಅವ್ರು ಯಾರೂ ಅಲ್ಲಿರಲ್ಲ. ನೀವೊಬ್ಬರೇ ಯಾಕೆ ಈ ಅಪಾಯಕ್ಕೆ ಸಿಕ್ಕಾಕೋತೀರಿ? ನಾನು ಹೇಳೋದು ಕೇಳಿ. ಈ 28 ಲಕ್ಷ ತಗೊಳ್ಳಿ, ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ನಿಮ್ಮನೆಗೆ ಏನಿದೆ ಸಂಪಾದನೆ ಇಲ್ಲ. ನೀವು ಅಪಾರ್ಟ್ಮೆಂಟ್ ತಗೊಳ್ಳೋಕ್ಕೆ ಈ ಶಶಿ ಅವ್ರ ಮನೇನ ಸೆಕ್ಯೂರಿಟಿ ಆಗಿಟ್ರಿ. ಅವರು ತುಂಬ ಪೂರು. ನಾನು ಹೇಳೋದು ಕೇಳಿ. ಈ 28 ಲಕ್ಷ ತಗೊಳ್ಳಿ, ಪ್ರಯೋಜನಕ್ಕೆ ಬರುತ್ತೆ. ಮಾಡಿರೋ ಅನ್ಯಾಯನ ದುಡ್ಡಿನಿಂದ ಮುಚ್ಚಾಕಕ್ಕೆ ನೋಡ್ತಾ ಇದ್ದೀರಿ. ಜನರ ಪ್ರಾಣನ, ಭವಿಷ್ಯನ ದುಡ್ಡಿನಿಂದ ಕೊಂಡ್ಕೊಳ್ಳೋಕೆ ಹೋಗ್ತಾ ಇದ್ದೀರಿ. ಸಾರಿ ಸರ್, ಇದಾಗೋದಿಲ್ಲ. ನ್ಯಾಯವಾಗಿ ಬನ್ನಿ, ನಿಮಗೆ ಗೌರವ ಕೊಟ್ಟು ನೀವು ಕೊಡೋ ಹಣನ ನಾವು ತಗೋತೀವಿ. ಬೇರೆ ದಾರಿಲಿ ಬರಬೇಡಿ. ಶಶಿ, ಬಾ ಹೋಗೋಣ. 1 ನಿಮಿಷ ನಿವೇದಿತಾ ಅವರೇ. ನನ್ನನ್ನು ಎಲ್ಲರೂ ಕ್ರಿಮಿನಲ್ ಅಂತಾರೆ, ಆದರೆ ನಾನು ನಿಮ್ಮ ಜೊತೆ ಎಲ್ಲೂ ಹಾಗೆ ಬಿಹೇವ್ ಮಾಡಿಲ್ಲ. ಗೌರವ ಕೊಟ್ಟು ಸಂಧಾನಕ್ಕೆ ನಿಮ್ಮ ಎದುರು ಬಂದು ನಿಂತ್ಕೊಂಡ್ರೆ ಯುದ್ಧ ಮಾಡ್ತೀನಿ ಅಂತಿದ್ದೀರಿ. ಫೈನ್, ಯುದ್ಧ ಮಾಡಿ. ಪ್ರಾಣಕ್ಕೆ ಬೆಲೆ ಕೊಡೋ ಮನುಷ್ಯ ಅಲ್ಲ ನಾನು ಅಂದ್ರಿ. ಯುದ್ಧದಲ್ಲಿ ಯಾರ ಪ್ರಾಣಕ್ಕೂ ಬೆಲೆ ಗ್ಯಾರಂಟಿ ಎರಡೂ ಇರಲ್ಲ. ಅರ್ಥ ಆಯ್ತಾ? ನನಗೆ ಯುದ್ಧ ಗೆಲ್ಲೋದು ನಿಮಿಷದ ಕೆಲಸ ಅಷ್ಟೇ. ತಮ್ಮಂಥವರೆದ್ರು ನಾಳೆ ಏನಾದರೂ ಅನಾಹುತ ಆದರೆ ನಿಮ್ಮ ತಂದೆ ತಾಯಿಗಳು ನನ್ನನ್ನು ಬೈಕೋಬಾರ್ದು ಅಷ್ಟೇ. ತಾವಿನ್ ಹೊರಡಿ. ರಾಜೇಶ, ಕಲ್ತೆಗ್ಯಪ್ಪ. ಭೂಮೊಗವಾಡ ಮಾಯಾಮೃಗ ಮಾಯಾಮೃಗ ಮಾಯಾಮೃಗದಲ್ಲಿ. ಯಾಕೆ, ಏನಾಯ್ತು? ಏನೂ ಇಲ್ಲ.
ಏಕೆ? ತುಂಬ ಡಿಪ್ರೆಸ್ ಆದಾಗ ಕಾಣಿಸುತ್ತೆ. ನಾನು ಕೂಗಿದ್ರೂ ಕೇಳಿಸ್ಕೊಳ್ಳಿಲ್ಲ. ಏನು ಯೋಚನೆ ಮಾಡ್ತಾ ಇದೀಯಾ? ನನಗೆ ಸ್ಟಾರ್ಸೇ ಸರಿಗಿಲ್ಲ. ಸ್ಟಾರ್ಸ್? ನೀನು ಸ್ಟಾರ್ಸ್ ಎಲ್ಲ ನಂಬ್ತೀಯ ಕೃಷ್ಣ? ನಾನು ನಂಬ್ತಾ ಇರಲಿಲ್ಲ, ಈಗ ನಮ್ಮ ಥರ ಆಗ್ಬಿಟ್ಟಿದೆ. ಪರ್ಸನಲ್ ಲೈಫು ರೂಯಿನ್ ಆಗಿಬಿಟ್ಟಿದೆ, ಜೊತೆಗೆ ಬಿಸ್ನೆಸ್ ಲೈಫು. ಇನ್ಸ್ಪೆಕ್ಷನ್ ಕಮಿಟಿಯಿಂದ ಹ್ಯಾರಾಸ್ಮೆಂಟ್ ಶುರು ಆಗಿಬಿಟ್ಟಿದೆ. ಹಳೆ ವರ್ಕ್ಸ್ನೆಲ್ಲ ಸ್ಟ್ರಿಕ್ಟಾಗಿ ಇನ್ಸ್ಪೆಕ್ಟ್ ಮಾಡ್ತಾರಂತೆ. ಇವತ್ತು ಬಂತು ನೋಟಿಸ್. ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ ಮಾಯಾಮೃಗ ಮಾಯಾಮೃಗ